ಮಹಾನುಭಾವರಾದ ಕೃಷ್ಣದ್ವೈಪಾಯನತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ. ನಾವು ಯಾವ ಸ್ಥಳದಲ್ಲಿದ್ದೇವೆ, ಯಾವ ಗುರುಗಳ ಆರಾಧನೆಗೆ ಬಂದಿದ್ದೇವೆ ಅಂತ ನಮಗೆ ಆಶ್ಚರ್ಯ ಆಗಬೇಕು ಅಥವಾ ನಮ್ಮಲ್ಲಿ ಮನಸ್ಸಿಗೆ ಧನ್ಯತೆ ಮೂಡಬೇಕು ಅಂತಾದರೆ ಆ ಗುರುಗಳ ಅಥವಾ ಆ ಕ್ಷೇತ್ರದ ಮಹಿಮೆಯನ್ನು ಕೇಳಬೇಕು. ಕೇಳಿದಾಗಲೇ ನಮಗೆ ವಿಶೇಷವಾಗಿರುವಂತಹ ಭಕ್ತಿ, ಆದರ, ಶ್ರದ್ಧೆ ಎಲ್ಲವೂ ಕೂಡ ಬರ್ತದೆ. ಅದಕ್ಕಾಗಿ ಪ್ರತಿ ಆರಾಧನೆಯ ಸಂದರ್ಭದಲ್ಲಿ ಯಾವ ಯತಿಗಳ ಆರಾಧನೆ ತೆಗೆದುಕೊಂಡರೂ ಕೂಡ ಎಲ್ಲ ಯತಿಗಳ ಮಹಾನುಭಾವರ ಒಂದು ಚರಿತ್ರೆಯನ್ನು ನಾವು ಕೇಳಿದಾಗ ಅವರ ಜೀವನದ ಆದರ್ಶ ಗುಣಗಳನ್ನು ನಾವು ಶ್ರವಣ ಮಾಡಿದಾಗ ಆಗ ನಮಗೂ ಕೂಡ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಸಿದ್ಧಾಂತದಲ್ಲಿ, ನಾವು ಮಾಡುವ ಜಪದಲ್ಲಿ, ನಾವು ಮಾಡುವ ಭಜನೆಯಲ್ಲಿ ಎಲ್ಲದರಲ್ಲೂ ವಿಶ್ವಾಸ ಬರ್ತದೆ. ಆ ಶ್ರದ್ಧೆ ಎಲ್ಲವೂ ಕೂಡ ನಮ್ಮಲ್ಲಿ ಬೆಳೆಯಬೇಕು ಅಂತಾದರೆ ಈ ಆರಾಧನೆಗಳಲ್ಲಿ ನಾವೆಲ್ಲರೂ ಕೂಡ ಅವಶ್ಯವಾಗಿ ಭಾಗವಹಿಸಬೇಕು. ಒಂದು ಮಾತು ಆಚಾರ್ಯರಿಗೂ ಗೊತ್ತು, ಏನಂದರೆ ಸಣ್ಣ ಮಕ್ಕಳಿಗೆ ಬೈಕ್ ಕೊಡಬಾರದು, ಪಂಡಿತರಿಗೆ ಮೈಕ್ ಕೊಡಬಾರದು ಅಂತ. ಯಾಕಂದರೆ ಬೈಕ್ ಕೊಟ್ಟರೆ ಮನೆಗೆ ಬರೋಲ್ಲ, ಇನ್ನು ಪಂಡಿತರಿಗೆ ಮೈಕ್ ಕೊಟ್ಟರೆ ಲಘು ಮುಗಿಸೋದಿಲ್ಲ ಅಂತ. ಆದರೂ ನಾನು ಪ್ರಯತ್ನಪೂರ್ವಕವಾಗಿ ಒಂದು ಮಹಿಮೆಯನ್ನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಮಹಾನುಭಾವರಾಗಿರುವಂತಹ ಕೃಷ್ಣದ್ವೈಪಾಯನ ತೀರ್ಥರು ಅವರ ಜೀವನದ ಬಾಲ್ಯದಲ್ಲಿಯೇ ಅದ್ಭುತವಾದ ಪವಾಡಗಳು ಅವರು ಮಾಡಿದ್ದಾರೆ. ದೇವರ ಮೇಲೆ ಭಾರೀ ವಿಶ್ವಾಸ ಕೃಷ್ಣದ್ವೈಪಾಯನ ತೀರ್ಥರಿಗೆ ಬಾಲ್ಯಾವಸ್ಥೆಯಿಂದ. ನೋಡಿ, ಈಗ ನಾವು ಬಹಳ ಶಾಸ್ತ್ರ ಶ್ರವಣ ಮಾಡಿದ್ದೇವೆ, ಗುರುಕುಲಕ್ಕೆ ಹೋಗಿದ್ದೇವೆ ಅಥವಾ ಅನೇಕ ಪ್ರವಚನಗಳನ್ನು ಕೇಳಿದ್ದೇವೆ ಅಂತ ಆದಮೇಲೆ ನಮಗೆ ಭಕ್ತಿ ಬರೋದು ಇದು ಒಂದು ರೀತಿ. ಆದರೆ ಯಾವ ಅವಸ್ಥೆ, ಬಾಲ್ಯಾವಸ್ಥೆಯಲ್ಲಿ ಬಹಳ ಅದು ಪರಿಪೂರ್ಣವಾದ ಪಕ್ವತೆ ಅನ್ನೋದು ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇವರಿಗೆ ಭಾರೀ ದೇವರ ಮೇಲೆ ವಿಶ್ವಾಸ. ಈ ವಿಶ್ವಾಸ ಇದು ಎಷ್ಟು ಒಳ್ಳೆಯದು, ಅವರ ಜೀವನದಲ್ಲಿ ಎಂತಹ ಉನ್ನತಿಗೆ ಕರ್ಕೊಂಡು ಹೋಗಿದೆ ಅನ್ನೋದನ್ನು ನಾವು ನೋಡಬೇಕಾದರೆ ಅವರ ಶಿಷ್ಯರು, ಕೃಷ್ಣದ್ವೈಪಾಯನ ತೀರ್ಥರ ಶಿಷ್ಯರು ಮುದ್ಗಲ ಯತಿಗಳು, ಅವರು ಬರೆದಿರುವಂತಹ ಒಂದು ಅಷ್ಟಕದಲ್ಲಿ ಅವರ ಒಂದು ಇತಿಹಾಸವನ್ನು, ಪವಾಡವನ್ನು ತಿಳಿಸ್ತಾರೆ. ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಆರಾಧನೆಗೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಬೇರೆ ಬೇರೆ ಕಡೆಗೆ ಹೋಗಿ ನಾವು ನಮಸ್ಕಾರ ಮಾಡಿ ಗುರುಗಳಿಗೆ, ದೇವರಿಗೆ, ದೇವತೆಗಳಿಗೆ ಬೇಡೋದೇನು ಅಂದರೆ ನಮಗೆ ಮಂಗಲ ಮಾಡಲಿ, ನಮಗೆ ಒಳ್ಳೆಯದಾಗಲಿ ಅಂತ. ಖರೇ ನಿಜವಾಗಿ ಕೇಳಿದ ಮಹಾನುಭಾವಳು ಅಂದರೆ ಕುಂತಿ. ಅವಳು ಕೇಳಿದ್ದೇನೆಂದರೆ, ಸ್ವಾಮಿ ಕೃಷ್ಣ ವಿಪದ ಸಂತುನ ಶಾಶ್ವತ ತತ್ರ ತತ್ರ ಜಗತ್ಪತೆ. ಅದು ನಾವು ಸರ್ವಥಾ ಕೇಳಿಲ್ಲ. ಅವಳೇನು ಕೇಳಿದ್ದಾಳೆ ಅಂದರೆ, ನೋಡು, ನನಗೇನಾದರೂ ನೀನು ವರ ಕೊಡೋದಾದರೆ ಆಗಾಗ ಆಪತ್ತು ಕೊಡು ಅಂತ ಕೇಳಿದ್ದು. ನಾವು ಬಂದು 100-108 ತೆಂಗಿನಕಾಯಿ ಹೊಡಿಸಿ, ಎಷ್ಟು ಹೊಡಿಸಿನಿ ಅಷ್ಟು ಮಂಗಲ ಮಾಡು ಅಂತ ಕೇಳಿ ನಾವು ಚಾಲೆಂಜ್ ಆಗಿ ಹೋಗ್ತೀವಿ. ಒಬ್ಬರಾದ್ರೂ ಕೇಳಿವ 100 ತೆಂಗಿನಕಾಯಿ ಹೊಡಿಸ್ತೀನಿ, ನನಗೆಲ್ಲ ಆಪತ್ತು ಕೊಡು ಅಂತ ಯಾರು ನೆನೆಸೋದೇ ಇಲ್ಲ, ಕೇಳೋದು ಮುಂದಿಂದು. ಆದರೂ ಕೂಡ ನಮ್ಮ ಸಾಮಾನ್ಯವಾಗಿರುವಂತಹ ಒಂದು ಪ್ರಾರ್ಥನೆ ಏನು ಅಂದರೆ ನಮಗೆ ಮಂಗಲ ಆಗಲಿ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಎಲ್ಲ ಜನರಿಗೆ ಮಂಗಲ ಆಗಲಿ ಅನ್ನುವ ಅಭಿಪ್ರಾಯದಿಂದಲೇ ನಾವು ಬಂದಿರ್ತೇವೆ. ಆ ಒಂದು ಮನೋ ಅಭೀಷ್ಟ ಕಾಮನಾ ಸಿದ್ಧಿಗಾಗಿ ನಾವು ಬಂದಿರ್ತೇವೆ. ಶಾಸ್ತ್ರಗಳ ಅಧ್ಯಯನ ಆಗಲಿ, ತಾವು ಬರೆದಿರುವ ಗ್ರಂಥಗಳ ವಿಶೇಷವಾಗಿರುವಂತಹ ಅಧ್ಯಯನ ಮಾಡುವ ಭಾಗ್ಯ ಸಿಗಲಿ ಅನ್ನುವಂತಹ ಪ್ರಾರ್ಥನೆ ಮೇರೆಗೆ ನಾವು ಬಂದಿರ್ತೇವೆ. ಹೀಗಾಗಿ ಅವರ ಅಷ್ಟಕಗಳು, ಅವರು ನಮಗೆ ಮಂಗಲ ಮಾಡಬೇಕು ಅಂತಾದರೆ ಅವರ ಚರಿತ್ರೆ, ಅವರ ಪವಾಡಗಳನ್ನು ನಾವು ಶ್ರವಣ ಮಾಡಿದಾಗ, ಅವರ ಮಹಿಮೆಯನ್ನು ಕೊಂಡಾಡಿದಾಗ ಅವರಿಂದ ನಮಗೆ ಮಂಗಲ ಆಗ್ತದೆ. ಅದಕ್ಕೆ ಸಣ್ಣದಾದ ಒಂದು ಅವರ ಚರಿತ್ರೆಯನ್ನು ನಾವು ಕೇಳಬೇಕು ಅಂದರೆ, ಇನ್ನೂ ಕೃಷ್ಣದ್ವೈಪಾಯನ ತೀರ್ಥರು ಪೂರ್ವಾಶ್ರಮ ಬಾಲ್ಯಾವಸ್ಥೆಯಲ್ಲಿ ಅವರಿಗೆ ಈಜಾಡುವಂತಹ ಅಪೇಕ್ಷೆ ಬಹಳ. ಹೀಗಾಗಿ ಅವರು ನದಿಯಲ್ಲಿ ಈಸಾಡಬೇಕು ಅಂತ ಅವರಿಗೆ ಅಪೇಕ್ಷೆ. ಯಾವ ನದಿ? ಭೀಮಾ ಅಲ್ಲ, ಕೃಷ್ಣ ಅಲ್ಲ, ಗಂಗಾ ನದಿಯನ್ನು ದಾಟಬೇಕು ಅಂತ ಅವ್ರಿಗೆ ಅಪೇಕ್ಷೆ ಆಯ್ತಂತೆ. ಯಾವ ಬದರಿ, ಹರಿದ್ವಾರ ಅಲ್ಲಿ ಹೋದರೆ ಗಂಗಾ ನದಿಯನ್ನು ನೋಡಿದರೆ ನಡಗುತ್ತೀವಿ ನಾವು, ಮುಳುಗೋದು ದೂತೋಪಾಸ್ತ. ಅದಕ್ಕೆ 10 ಸಲ ಬಿಸಿನೀರು ಕುಂಡದ ನೀರು ತೊಗೊಂಡು ಬಂದು ಅದನ್ನು ಇದರೊಳಗೆ ಮಿಕ್ಸ್ ಮಾಡಿ ನಾ ಗಂಗಾ ಸ್ನಾನ ಮಾಡಿ ಬಂದೆ ಅಂತ ಊರೆಲ್ಲ ಹೇಳ್ಕೊಳ್ಳೋದು. ಇದು ನಮ್ಮ ಪರಿಸ್ಥಿತಿ. ಆದರೆ ಗಂಗಾ ನದಿಯೊಳಗೇನೆ ಇಳಿದು ಈಜಾಡ್ತಾ ನದಿಯನ್ನು ದಾಟಬೇಕು ಅಂದರೆ ಎಂತಹ ಸಾಮರ್ಥ್ಯ ಇರಬೇಕು. ಹೀಗಾಗಿ ಅವರು ವಿಚಾರ ಮಾಡಿದರಂತೆ, ನಾನು ಧುಮುಕಿ
ಈಸಾಡಿ ಈ ನದಿಯನ್ನು ದಾಟ್ತೇನೆ ಅಂತ ಅವರು ನದಿಯೊಳಗೆ ಜಿಗಿದ್ಬಿಟ್ರು. ಜೋರಾಗಿ ಹಾರುತ್ತಾರೆ. ಬಾಲ್ಯಾವಸ್ಥೆ ಒಂದು ಅವಸ್ಥಾ ಅಂತ ಇರ್ತದೆ. ಎಲ್ಲರಿಗೂ ಕೂಡ ಶಕ್ತಿ ಇರಬೇಕು ಅಂತ ಆದರೆ ಒಂದೊಂದು ಅವಸ್ಥೆ ಇರ್ತದೆ. ಇವರು ಬಾಲ್ಯಾವಸ್ಥೆಯಲ್ಲಿದ್ದಾಗ ನದಿಯನ್ನು ದಾಟಬೇಕು ಅಂತ ಅಪೇಕ್ಷೆ ಪಟ್ಟು ನದಿಯಲ್ಲಿ ಧುಮುಕಿದಾಗ ಅವರು ಪರಿಶ್ರಮ ಪಟ್ಟು ಸ್ವಲ್ಪ ಮಧ್ಯದ ತನಕ ಹೋದರು. ಕೈಗಳೆಲ್ಲ ಸೋತೋಯ್ತು, ಕಾಲುಗಳೆಲ್ಲ ಸೋತೋಯ್ತು. ಆಗೇನು ಅವಸ್ಥೆ, ಮಧ್ಯದಲ್ಲಿ ನಡು ನೀರಿನಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ, ಮುಳುಗಲೇಬೇಕು. ಬೇರೆ ಯಾವ ಉಪಕಾರವೂ ಇಲ್ಲ, ಯಾರೂ ಕೂಡ ಸಂರಕ್ಷಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಏನಾದರೂ ಬೇರೆ ಯಾರಾದರೂ ಬಂದಿದ್ದರೆ ಗಂಗಾ ನದಿಯೊಳಗೆ ಇವರನ್ನು ರಕ್ಷಣೆ ಮಾಡೋದು ಯಾರು ತಾನೇ ಧೈರ್ಯ ಮಾಡುತ್ತಾರೆ. ಆದರೆ ಅವರಿಗೆ ಬಾಲ್ಯಾವಸ್ಥೆಯಲ್ಲಿರುವಂತಹ ಭಗವಂತನಲ್ಲಿರುವ ಅದ್ಭುತವಾದ ಶ್ರದ್ಧೆ, ಭಗವಂತನಲ್ಲಿರುವ ಅದ್ಭುತವಾಗಿರುವಂತಹ ನಿಷ್ಠೆ, ಆ ಭಕ್ತಿ ಅದು ಅವರನ್ನು ರಕ್ಷಣೆ ಮಾಡಿತು. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಯೋ ಬಾಲ್ಯೆ ಸರಿತಾಂ ವರಾಂ ಶಿವ ಜಟಾಜೂಟ ಪ್ರಭೂತಾಂ ನದೀಂ ತರ್ತುಂ ತಾಂ ಅಕರೋನ್ಮತಿಂ ಬಹುಜಲೆ ಶ್ರಾಂತೌ ಚ ಹಸ್ತೌ ಯದಾ ಸೀತಾಕಾಂತ ಗುಣಾಶ್ರಯೇಣ ಮನಸ ತೀರಂ ಪ್ರಯಾಂತತ್ಕ್ಷಣಾತ್ ವೇದೌ ವ್ಯಾಸಕರಾಬ್ಜಜೋ ಮಮ ಗುರುರ್ದದ್ಯಾತ್ ಸದಾ ಮಂಗಲಂ. ಬಹಳ ಸುಂದರವಾದ ವಿಚಾರ. ನಟ್ಟು ನಡುವೆ ನಾವು ಅಲ್ಲಿ ಇದ್ದೇವೆ, ನದಿಯಲ್ಲಿ ಇದ್ದಾರೆ, ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತನ ಮೇಲಿನ ವಿಶ್ವಾಸದಿಂದ ಅವರು ನದಿಯಲ್ಲಿ ಧುಮುಕಿದ್ರು. ಆದ್ದರಿಂದ ಅವರಿಗೆ ಕೈ ಕಾಲುಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಶ್ರಮ ಆಗಿದ್ದರೂ ಅವರು ವಿಚಾರ ಮಾಡುತ್ತಾರೆ, ರಕ್ಷಣೆ ಮಾಡುವವನು ಭಗವಂತನೇ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ. ವಿಜಯದಾಸರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಪ್ರಹ್ಲಾದರಾಜರನ್ನ ಅವರ ತಂದೆ ಹಿರಣ್ಯಕಶ್ಯಪು ಹೇಳಿದ, ಇವನು ಅನೇಕ ಒಳ್ಳೆ ಸುಗಂಧ ವನದೊಳಗೆ ದುರ್ಗಂಧ ಹುಟ್ಟಿದ್ದಾನೆ, ಇವನು ನಮ್ಮ ವಂಶದಲ್ಲಿ, ಇವನನ್ನು ಎಸೆದು ಬಿಡಿ, ಪರ್ವತದಿಂದ ಎಸೆಯಿರಿ ಅಥವಾ ಹಾವನ್ನು ಕಚ್ಚಿ ಸಾಯಿಸ್ರಿ, ಆನೆಯಿಂದ ತುಳಿಸ್ರಿ, ನೀರಲ್ಲಿ ಹಾಕ್ರಿ, ಬೆಂಕಿಯಲ್ಲಿ ಹಾಕ್ರಿ, ಏನಾದರೂ ಮಾಡಿ ಇವು ನಮ್ಮ ಎದುರಿಗೆ ಇರಬಾರ್ದು, ಸಾಯಿಸಬೇಕು ಅಂತ ಈ ರೀತಿಯಾಗಿ ಹೇಳಿದರೆ, ಆಗ ಪ್ರಹ್ಲಾದರಾಜರು ಕೂಡ ಅವರಿಗೆ ಭಾರೀ ದೇವರಲ್ಲಿ ವಿಶ್ವಾಸ ಅಲ್ಲ. ಹೀಗಾಗಿ ಅವರು ಎಲ್ಲಿ ಏನು ಹಾಕಿದ್ರೆ ದೇವರ ರಕ್ಷಣೆ ಮಾಡೋರಿದ್ದಾನೆ ಎನ್ನುವ ಅದ್ಭುತವಾಗಿರುವಂತಹ ಆ ಶ್ರದ್ಧೆ ಇದ್ದದ್ದಕ್ಕಾಗಿ ಎಂತಹ ಅಪಘಾತವನ್ನು ಮಾಡಿದರೂ ಕೂಡ ಆ ಯಾವ ಪ್ರಹ್ಲಾದರಾಜರಿಗೆ ಸ್ವಲ್ಪ ಕೂಡ ಏನು ವ್ಯತ್ಯಾಸ ಆಗಲಿಲ್ಲ. ಅದಕ್ಕೆ ವಿಜಯದಾಸರಂತಾರೆ, ಬಾರವೋ ಭಯಗಳು ಬಂದರೋ ನಿಲ್ಲವು ಹಾರಿ ಹೋಗುವುದು ದಶ ದಿಕ್ಕುಗಳಿಗೆ ಘೋರ ದುರಿತಾರಿ ಶ್ರೀ ವಿಜಯ ವಿಠಲನಂಗ್ರಿ ಸೇರಿದ ಮನುಜರಿಗೆ ಇನಿತು ಭಯವುಂಟೆ ಎಲ್ಲೂ ಭಯಗಳು ಹರಿಯ ಭಕುತರಿಗೆ ಇಲ್ಲವೋ ಕಾಣೋ ಎಂದಿಗಾದರೂ ಮರುಳೆ ಎಲ್ಲೂ ಭಯಗಳು ಹರಿಯ. ನಮಗೆಲ್ಲ